ಸಂಭ್ರಮ ನೋಡ್ಬೋದು. ಇಷ್ಟೊಂದು ಜನ ಹೆಣ್ಮಕ್ಳು, ಅದರಲ್ಲಿ ಸಾವಿರಾರು ಜನ ಹೆಣ್ಮಕ್ಳಿಗೆ ಸೀರೆ ಕೊಡೋದು, ಅರ್ಶಿನ ಕುಂಕುಮ ಕೊಡೋದು. ಪ್ರತಿ ವರ್ಷ ಇದು 45ನೇ ವರ್ಷದ ಒಂದು ವಾರ್ಷಿಕೋತ್ಸವ ಅಂತ ಹೇಳ್ಬೋದು. ಗಣೇಶ ಹಬ್ಬ ನಡೆಸಿದ್ದಾರೆ. ಅದು ನಮ್ಮ ಮಣ್ಣಿನ ಗಣೇಶನೇ ಮಾಡಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾಳೆ ನಾಡಿದ್ದು ಸಾಕಷ್ಟು ಕಾರ್ಯಕ್ರಮಗಳಿಗೆ ಅರೇಂಜ್ ಮಾಡಿದ್ದಾರೆ. ಇವತ್ತು ಮಾತ್ರ ಹೆಣ್ಮಕ್ಳಿಗೆ ಬಂದು ಅವರು ಪ್ರತಿ ವರ್ಷ ಇದೇ ರೀತಿ ಸಾವಿರಾರು ಜನಕ್ಕೆ ಅವರು ಸೀರೆ ವಿಸ್ತರಣೆ ಮಾಡೋದಾಗಲಿ, ನಾನು ದೇವರಾಜ್ ಅವರು ಎಲ್ಲ ನಮ್ಮ ರಾಜಶೇಖರ್ ಅವರು ಈ ಭಾಗದಲ್ಲಿ ಎಲ್ಲ ಲೀಡರು, ಹಾದಿಕ್ ಬಾಯಿ ಇವರೆಲ್ಲರೂ ಭಾಗದಲ್ಲಿ ಸೇರಿದ್ದಾರೆ. ಸೊ ಒಂದು ತುಂಬ ಖುಷಿ ಕೊಡುವಂಥದ್ದು. ಯಾಕಂದರೆ ಹೆಣ್ಮಕ್ಳು ಹಬ್ಬ ಅಂತ ಹೇಳಿದಾಗ ಹೆಣ್ಮಕ್ಳಲ್ಲೇ ಸಂಭ್ರಮ ಮಾಡೋಕ್ಕೆ ನಾವು ಹೇಳ್ಬೋದು. ಹೆಣ್ಮಕ್ಳೇ ಹಬ್ಬದ ಒಂದು ವಾತಾವರಣ ಮತ್ತು ಹಬ್ಬದಲ್ಲಿ ಅವರು ಖುಷಿಯಾಗಿ ಅಲಂಕಾರ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಎಲ್ಲರೂ ಮನೆಯಲ್ಲಿ ಹಬ್ಬ ಮಾಡಿಕೊಂಡು ದೇವರನ್ನ ನೋಡೋಕ್ಕೆ ಗಣೇಶ ಸುಧಾಮನ ಭಾಗದಲ್ಲಿ ಇರುವಂಥ ಗಣೇಶ ನೋಡೋಕ್ಕೆ ನೂರಾರು ಜನ ಬಂದಿದ್ದಾರೆ. ಮತ್ತು ನಾಳೆ ನಾಡಿದ್ದು ಪೂಜೆ ಇದೆ ಮತ್ತು ಅನುದಾನ ಇದೆ. ಸಾವಿರಾರು ಜನ ಅನುದಾನಕ್ಕೂ ಏರ್ಪಾಡು ಮಾಡಿದ್ದಾರೆ. ಈ ಭಾಗದಲ್ಲಿರುವಂಥ ಎಲ್ಲ ಆತ್ಮೀಯರೆಲ್ಲರೂ ಇಲ್ಲಿ ಪ್ರೀತಿಯಿಂದ ನನ್ನ ಪ್ರತಿ ವರ್ಷ ಕರೆದಂಗೆ ಈ ವರ್ಷನೂ ಕರೆಯುತ್ತಾರೆ. ಸೊ ತುಂಬ ಖುಷಿ ಕೊಡುತ್ತೆ. ನಾವು ಇವಾಗ ವಿಸ್ತರಣೆ ಮಾಡಬೇಕಾದ್ರೆ BBMP ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಹತ್ತಿರದಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು, ಮತ್ತು ನೀರು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರಲಿ ಅಂತ ಹೇಳಿ ಒಂದು ಲೇಕ್ಸ್ ಹತ್ರ ಚಿಕ್ಕದು ಒಂದು ಲೇಕನ್ನು ಮಾಡಿದ್ದಾರೆ ವಿಸರ್ಜನೆ ಮಾಡೋದು. ಸೊ ಯಾಕಂದರೆ ಅದು ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಸೇಫ್ಟಿ ಮೆಜರ್ಸ್ ಇದೆಲ್ಲ ನೋಡಿ ಒಂದು ಅನುಕೂಲ ಮಾಡಿದ್ದಾರೆ ನಮ್ಮ BBMP ಅವರು. ಸೊ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಲೋಕಲ್ ಪೊಲೀಸ್ ಸ್ಟೇಷನ್ ಅವರೆಲ್ಲ ಬಂದಿದ್ದಾರೆ. ತುಂಬ ಅವ್ರು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಜನ ಸೇರಿದ್ದಾರೆ, ಇದೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ಪಾಪ ಅವರು ಒಂದೆಲ್ಲ ಹಬ್ಬದ ಒಂದು ವಾತಾವರಣ ಇದ್ದಾಗ ಈ ಬೆಂಗಳೂರಲ್ಲಿ ಪಾಪ ಅವ್ರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ, ಸಾವಿರಾರು ಜನ ಸೇರಿರ್ತಾರೆ. ನಮ್ಮ ಪೊಲೀಸ್ ಸ್ಟೇಷನ್ ಸೊ ಎಲ್ಲರೂ ಖುಷಿಯಾಗಿ ಹಬ್ಬನ ಆಚರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಬಂದಿದ್ದರಿಂದ 45 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮದು 5 ದಿನ ಕಾರ್ಯಕ್ರಮಗಳು. ಫಸ್ಟ್ ಡೇ 1000 ಜನಕ್ಕೆ ಲೇಡೀಸ್ಗಳಿಗೆ ಸೀರೆ ಮತ್ತು ಬಳೆ ಕುಂಕುಮ ಕೊಡ್ತೀವಿ. ಮತ್ತು ಇದ್ರ ಜೊತೆ ತಿರುಪತಿಯಿಂದ ಪ್ರಸಾದ ತರಿಸಿದ್ದೀವಿ. ಮೊದಲನೇ ದಿನ ಸುಮಾರು 5000 ಜನ ಬರ್ತಾರೆ. ಮತ್ತು ಲೇಡೀಸ್ಗಳಿಗೆ 1000 ಜನಕ್ಕೆ ನಾವು ಮಾತಾಡ್ತೀವಿ. ಸೊ ಎರಡನೇ ದಿನ ಬಂದು ನಮ್ಮದು ಮಕ್ಕಳದು ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಇರುತ್ತೆ. ಮೂರನೇ ದಿನ ಬಂದು ವಾದ್ಯಗೋಷ್ಠಿ ಇರುತ್ತೆ. 4ನೇ ದಿನ ಅನ್ನದಾನ ಇರುತ್ತೆ. ಸುಮಾರು 4,000 ರಿಂದ 5,000 ಜನಕ್ಕೆ ನಾವು ಊಟ ಹಾಕ್ತೀವಿ. 5ನೇ ದಿನ ಬಂದು ಭಾನುವಾರ ಬರುತ್ತೆ. ಅವತ್ತು ನಮ್ಮದು 15 ರಿಂದ 20 ಜನಪದ ತಂಡಗಳು ಬರುತ್ತೆ. ಅದರ ಮುಖಾಂತರ ನಾವು ಸುಧಾಮನಗರ ಫುಲ್ಲು ಮೆರವಣಿಗೆ ಮಾಡಿ
ಹಿರಿಯರ ಕೆರೆಯಲ್ಲೇ ನಾವು ಗಣೇಶನ